ಚೆನ್ನಾಗಿದೆಯಾ? ಎಷ್ಟಿಂದ ಬರುತ್ತೆ ಸರ್? ಇವತ್ತೇನು ಒಂದು ಸಲ ಇಷ್ಟ ಡೈಲಿ ಬರುತ್ತೆ. ಓಕೆ, ಹೇಗೆ ಗೊತ್ತಾಯ್ತು ನಿಮಗೆ? ನಾನು ಡೈಲಿ ಇಲ್ಲ ಫಸ್ಟಿಗೆ ಕೆಲಸ ಮಾಡಿಲ್ಲ, ಡೈಲಿತಾನೆ ಬಿಟ್ಟು ಡೈಲಿ ಒಂದು ಬರ್ತಾಯಿದ್ದೆ. ಆಗ ಗೊತ್ತಾಯ್ತು. ಏನೇನು ಕೊಟ್ಟಿದ್ದಾರೆ? ಅನ್ನ ಸರ್ ನಾವು ಮಜ್ಜಿಗೆನ ಸರ್. ಚೆನ್ನಾಗಿ ಸರ್. ಟೇಸ್ಟ್ ಎಲ್ಲ ಆಗಿದೆ? ಚೆನ್ನಾಗಿ ಸರ್. ಚೆನ್ನಾಗಿದೆ. ಅವ್ರಿಗೆ ಏನೇನು ಇಷ್ಟಪಡ್ತೀರಾ ಅನ್ನದಾನ ಮಾಡೋರಿಗೆ? ಚೆನ್ನಾಗಿದೆ. ಡೈಲಿ ಅನ್ನದಾನ ಮಾಡ್ತಾಯಿದ್ದೀರಾ, ಏನು ವಿಶೇಷ ಸರ್? ವಿಶೇಷ ಏನಿಲ್ಲ ಸರ್, ಹಸಿದವ್ರಿಗೆ ಅನ್ನದಾನ ಮಾಡಬೇಕು ಅನ್ನೋದು ಮೊದಲಿಂದ ಅಂದ್ಕೊಂಡಿದ್ವಿ. ಕರೋನಾ ಟೈಮಲ್ಲಿ ಶುರು ಮಾಡಿದ್ವಿ, ಅದು ಹಂಗೆ ನಡ್ಕೊಂಡು ಹೋಗ್ತಾಯಿದೆ, ನಿತ್ಯಾನುದಾನವಾಗಿ ನಡೀತಾ ಇದೆ. ಏನೇನು ಕೊಡ್ತೀರಾ ಸರ್ ಡೈಲಿ? ಸರ್ ನೋಡಿ ಇಲ್ಲಿ ನೋಡಿ ಸರ್, ಅವ್ರಿಗೆಲ್ಲ ಕೇಳಿ ಹೇಳ್ತಾರೆ ಅವರು. ಬಡವ್ರಿಗೆ ಹೊಟ್ಟೆ ತುಂಬ ಏನು ಕೊಡ್ತೀವಿ ಸರ್ ನಾವು. ಜೈನರದಲ್ಲಿ ಯಾರು ಬಡವರು ಇದ್ದಾರೆ ಅಂತೆಲ್ಲ ನಾವು ಹೇಳೋದು. ಜೈನರಿಗೆ ದಿನ 10,000 ಜನ 20,000 ಜನ ಬಂದೋಗ್ತಾರೆ ಕೆಲಸಕ್ಕೆ, ಇದಕ್ಕೆ ಕಾಲೇಜುಗಳಿಗೆ. ಅವ್ರಿಗೆ ಪಾಪ ಹಸುಕೊಂಡು ಬಂದವರು ಊಟ ಮಾಡ್ಕೊಂಡು ಹೋಗಲಿ ಅನ್ನೋ ಕಾನ್ಸೆಪ್ಟು. ನಮ್ಮ ಎಲ್ಲ ಥರ ಜನನೂ ಬರ್ತಾರೆ ಸರ್ ಇಲ್ಲಿ. ಬಟ್ಟೆ ನೋಡಿ ನಾವು ಹೇಳೋಕ್ಕಾಗಲ್ಲ. ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾರೆ, ನಾವು ನೋಡಿದ್ವಿ. ಇದು ಇಟ್ಕೊಳ ಇಡೀ ಕೊಡಪ್ಪ ಅಲ್ಲೇ. ಇಲ್ಲಿ ಕಾಲೇಜ್ ಮಕ್ಕಳು ಬರ್ತಾರೆ, ಇಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡೋರು ಬರ್ತಾರೆ, ಕಸ ಗುಡಿಸೋರು ಬರ್ತಾರೆ, ಮನೆ ಕೆಲಸ ಮಾಡೋರು ಬರ್ತಾರೆ, ಇಂಥವ್ರು ಆಟೋ ಡ್ರೈವರ್ಗಳು ಬರ್ತಾರೆ. ಎಲ್ಲ ಥರ ಜನನೂ ಬರ್ತಾರೆ ಸರ್. ಸ್ವಲ್ಪ ಜನ ಅನುಕೂಲ ಇರೋರು ಬರ್ತಾರೆ, ಯಾಕಂದರೆ ಊಟ ಚೆನ್ನಾಗಿರುತ್ತೆ. ಇಲ್ಲಿ ತೋಡ ಗಿಡ ಏನಿರೋದಿಲ್ಲ, ಟೆಸ್ಟೇಟ್ ಫುಡ್ ಇದು. ಅದಮ್ಯ ಚೇತನೆಯಿಂದ ಒಳ್ಳೆ ಊಟ ಬರ್ತಾಯಿದೆ ಇಲ್ಲಿ. ಇದು ತಿಂದು ನಾವು ಆರೋಗ್ಯವಾಗಿದ್ದೀವಿ ಅನ್ನೋರು ಬರ್ತಾರೆ. ಏನು ಹೇಳ್ತಾರೆ ಸರ್ ಬಂದು ಊಟ ಮಾಡ್ತಾರೆ? ನಿಮ್ಮ ಹತ್ರ ಏನಾದ್ರು ಹಂಚ್ಕೊಂಡಿದ್ದಾರೆ? ಏನು ಮಾತಾಡೋದು ನಾವೇನಿಲ್ಲ. ನೋಡಪ್ಪ, ನಿಮ್ಗೆ ಏನು ಬೇಕು ತೊಗೊಳ್ಳಿ, ಊಟ ಮಾಡಿ. ಆದರೆ ಅನ್ನನೂ ಚೆಲ್ಲೋಕೆ ಬಿಡೋಲ್ಲ, ನಾವು ತರಕಾರಿನೂ ಚೆಲ್ಲೋಂಗಿಲ್ಲ. ಚೆಲ್ಲಿದ್ರೆ ₹100 ಫೈನ್ ಅಂತ ಹೇಳ್ತೀವಿ, ಅವಾಗ ಯಾರೂ ಚೆಲ್ಲಲ್ಲ. ಮೊದಲು ನಾವು ಸ್ವಲ್ಪ ಸ್ಟ್ರಿಕ್ಟಾಗಿ ಇಲ್ಲದಿದ್ದಾಗ ಮುಕ್ಕಾಲು ತಿನ್ನೋದು ಚೆಲ್ಲೋದೆಲ್ಲ ಮಾಡೋರು. ನಾವು ಆವಾಗ ಒಂದು ವಾರ ಆದಮೇಲೆ ಸ್ಟ್ರಿಕ್ಟಾಗಿ ನಾವು ಒಬ್ಬ ರೈತ ಬೆಳೆ ಬೆಳಿಬೇಕಂದ್ರೆ ಅವ್ರಿಗೆ ಹೇಳ್ತೀವಿ, 6 ತಿಂಗಳು ಬೇಕಪ್ಪ, ಮಳೆ ಚಳಿ ಗಾಳಿನಲ್ಲಿ ಒಡೆದಾಡಿ. ಅದು ಒಳ್ಳೆ ಮಳೆ ಬಂದರೆ ರೈತರು ಬದುಕೊಂತಾರೆ, ಇಲ್ಲ ಜಾಸ್ತಿ ಮಳೆ ಬಂದುಬಿಟ್ರು ಅವರು ಬದುಕೋದಕ್ಕೆ ಕಷ್ಟ ಆಗುತ್ತೆ. ಅವ್ರು ಕಷ್ಟಪಡೋದು ವೇಸ್ಟ್ ಆಗಬಾರ್ದು. ಇಲ್ಲಿ ಯಾರೂ ಗಲೀಜು ಮಾಡಬಾರ್ದು, ಯಾಕಂದರೆ ದೇಶ ಕಾಯ್ತಾ ಇರೋದು ಯೋಧರು. ಅವ್ರ ಮನೆ ಮಠ ಬಿಟ್ಬಿಟ್ಟು ಆಚೆ ಹೋಗಿ ಅವ್ರ ದೇಶ ಏನು ಕಾಯ್ತಾ ಇದ್ದಾರೆ ಅಂದರೆ ದೇಶ ಚೆನ್ನಾಗಿರಲಿ ಅಂತ. ದೇಶದೊಳಗಡೆ ಇರೋರು ನಾವು ಶುದ್ಧವಾಗಿ ಇಟ್ಕೋಬೇಕು. ಒಂದು ಚೂರು ಅನ್ನ ಆಗಲಿ, ತರಕಾರಿ ಆಗಲಿ, ಒಂದು ಪೇಪರ್ ಕೂಡ ಇಲ್ಲಿ ಹಾಕೋದಕ್ಕೆ ಬಿಡೋಲ್ಲ ಸರ್ ನಾವು. ಹೌದು ಸರ್. ಇಲ್ಲ, ನಾವು ಸ್ಟಾರ್ಟಿಂಗ್ ಶುರು ಮಾಡಿದ್ವಿ ಇಲ್ಲಿ. ಆಮೇಲೆ ಬರ್ತಾ ಬರ್ತಾ ನಮಗೆ ದಾನಿಗಳೆಲ್ಲ ಕಮ್ಮಿ ಆದರು. ಅಂದರೆ ದಿನ ದಾನಿ ಸಿಗೋದು ಕಷ್ಟ ಆಗುತ್ತೆ. ಆವಾಗ ಮೇಡಮ್ಗೆ ಹೇಳಿದ್ವಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ, ನೀವು ಮಾಡಿ ಅಂತ ಹೇಳಿದ್ರು. ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ನೀವು ಎಷ್ಟು ಜನ ಇದ್ದೀರಾ ಸರ್? ನಾವೊಂದು 20-30 ಜನ ಇದ್ದೀವಿ ನಮ್ಮ ಟೀಮು ಸರ್. ಅದೇ ನಮ್ಮ 30 ಜನ ಇದ್ದೀವಿ. ಒನಕ್ಕೆ ಓಬವ್ವ ಕನ್ನಡ ಸೇನಾ ಸಮಿತಿ. ಬಂದು ನೀವೇ ಬಡಿಸೋದು, ನೀವೇ ಎಲ್ಲ ಮಾಡೋದು? ಹೌದೌದು, ಗಾಡಿ ಬರುತ್ತೆ, ಗಾಡಿಯಿಂದ ನೀವು ತಗೊಂಡು ನೀವೇ ಎಲ್ಲ ಮಾಡ್ತೀರಾ? ನಾವೇ ಬಡಿಸೋದು. ಯಾರನ್ನ ದಾನ ಕೊಡೋಂಗಿದ್ರೆ 3,000 ಕೊಟ್ಟರೆ ಅವ್ರ ಹೆಸರಲ್ಲಿ ಅನುದಾನ ಮಾಡ್ತೀವಿ. ಅವ್ರು ಸ್ವೀಟ್ ಏನಾರ ಬೇಕಂದರೆ ಇನ್ನೊಂದು ₹1,000 ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ. ಇಲ್ಲ, ನಮ್ಮದು ಫೋನ್ ನಂಬರ್, ನಾವು ಇಲ್ಲೇ ಇರ್ತೀವಲ್ಲ, ಬಂದಾಗ ಕೇಳ್ತಾರೆ, ನಾವು ಹೇಳ್ತೀವಿ. ಅವರೇನ ದಾನಿಗಳು ಇವತ್ತು ನಾವು ಕೊಡ್ತೀವಿ ಅಂತಂದರೆ ಅವ್ರ ಹೆಸರು ಬರೆದುಬಿಟ್ಟು ಅವ್ರ ಹೆಸರಿನಲ್ಲೇ ಅವರೇ ಬಂದು ಅನುದಾನ ಮಾಡೋ ಥರ ಇಲ್ಲಿ ಮುಚ್ಚುಮರ ಏನಿರಲ್ಲ. ಇವಾಗ ನೀವು ಅನುದಾನಕ್ಕೆ ನೀವು 3,000 ಕೊಟ್ಟರೆ ನೀವೇ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ನೀವೇ ಇಲ್ಲಿ ಬಂದು ಬಡಿಸ್ಬಿಟ್ಟು ಹೋಗೋದು. ಆ ಒಂದು ತೃಪ್ತಿ ನಿಮಗೂ ಆಗಬೇಕು. ನಾವು ಇಲ್ಲೇನು ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ನಿಮಗೂ ಗೊತ್ತಾಗಬೇಕು. ನೀವು 4 ಜನಕ್ಕೆ ಹೇಳ್ತೀರಾ ಆ ಒಂದು. ಇಲ್ಲಾಂದರೆ ನಾವೇ ಹಾಕ್ಕೊತೀವಿ ಸರ್. ನಾವೇ ಹಾಕ್ಕೊತೀವಿ. ನಮ್ಮ ಅದಮ್ಯ ಚೇತನೆಯಿಂದ ಕಳಿಸ್ತಾರೆ ನಮಗೆ. ಅವರೇನು ದುಡ್ಡು ಕೊಟ್ಟರೆ ಕಳಿಸ್ತೀನಿ ಅಂತೇನಿಲ್ಲ. ಪ್ರತಿನಿತ್ಯ ಅನುದಾನಕ್ಕೆ ಅವರು ಪೂರ್ಣ ಸಹಕಾರ
ತೇಜಸ್ವಿನಿ ಅನಂತ್ ಕುಮಾರ್ ಅವ್ರದ್ದೇ ಇರೋದು. ಇವಾಗ ಯಾವಾಗ ಬರುತ್ತೆ ವಾರದಲ್ಲಿ ಎಷ್ಟು ದಿನ ಓಪನ್? 365 ದಿನ. ಅದು ನೀವು ಗ್ರಹಣ ಬಂದಿರಲಿ ಇಲ್ಲ ಏನೇನು ಆಗಿರಲಿ, ಸಂಡೇ ಅಂತ ಏನಿಲ್ಲ? ಯಾವತ್ತೂ ಇಲ್ಲ. ನಮ್ಗೆ ರಜಾನೇ ಇಲ್ಲ. 7 ವರ್ಷ ಆಗೋಯ್ತು ನಮ್ಮದು ಶುರು ಮಾಡಿ. ಒಂದಿನ ದಿನ 3 ಅವರ್ ಇಲ್ಲಿ ಕಳಿತೀವಿ. ಊರಲ್ಲಿ ಇಲ್ಲ ಅಂದರೆ ನಮ್ಮ ಟೀಮ್ ಇದೆಯಲ್ಲ, ಬೇರೆಯವ್ರು ಇರ್ತಾರೆ. ಇವತ್ತು ನಾವು ಮಧ್ಯಾಹ್ನ 12:45 1 ಗಂಟೆಗೆ ಇಲ್ಲಿ ಬಂದ್ಬಿಡ್ತೀವಿ. 1:30ಗೆ ಶುರು ಮಾಡ್ತೀವಿ. 3-3:30 ಆಗುತ್ತೆ. ಎಲ್ಲ ತೆಗ್ದು ಕ್ಲೀನ್ ಮಾಡಿಸಿ ತೊಳಸಿ ಎಲ್ಲ. ಅಂದರೆ ಆಗೋವರೆಗೂ ಕೊಡ್ತಾನೆ ಇರ್ತೀರಾ? ಹೌದೌದು. ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಆಗೋಗುತ್ತೆ. ಆಮೇಲೆ ಇದೆಲ್ಲ ಇದಾಗಿರುತ್ತಲ್ಲ, ಅದೆಲ್ಲ ಅವತ್ತಿಂದ ಅವಾಗ ಅಲ್ಲೇ ಕ್ಲೀನ್ ಮಾಡಿ ಕ್ಲೀನಾಗಿ ಶುದ್ಧವಾಗಿ ಎತ್ತಿಟ್ಬಿಟ್ಟು ಹೋಗೋದು. ಎಷ್ಟು ಜನ ಬರ್ತಾರೆ ದಿನ ನೋಡಿ ಸರ್, ಕಮ್ಮಿ ಅಂದರೆ 150, 200, 300 ಜನದವರೆಗೂ ಅಲ್ಲಿ ನಮ್ಮ ಅದ ಮೇಲೆ ಏನು ಜಾಸ್ತಿ ಆಗುತ್ತೆ ಅದೆಲ್ಲ ಇಲ್ಲಿಗೆ ಕಳಿಸೋದು. ಯಾಕಂದರೆ ಜೈನರದಲ್ಲಿ ಕ್ಲೀನಾಗಿ ಮೇಂಟೈನ್ ಮಾಡ್ತೀವಿ ಅಂತ. ಅದೆಲ್ಲ ಒಂದೊಂದು ದಿನ ಅಂತೂ 7-8 ಪಾತ್ರೆ ಬಂದರೆ ಒಂದು 600-700 ಜನಕ್ಕೆ ಊಟ ಆಗ್ಬಿಡುತ್ತೆ. ಅವಾಗ ಒಂದು 3:30-4 ಗಂಟೆವರೆಗೆ ಆಗುತ್ತೆ. ಇಲ್ಲ ಅಂದರೆ ಇಲ್ಲಿ 1 ಅವರ್ ಒಳಗೆ ಜನ ಸಿಕ್ಕಾಪಟ್ಟೆ ಬರ್ತಾರೆ. ನಮ್ದು ಇಲ್ಲಿ ಹೆಲ್ತ್ ಕ್ಯಾಂಪ್ ಇದೆ, ಐ ಚೆಕಪ್ ಇದೆ, ಅದು ಉಚಿತವಾಗಿ ಮಾಡಿಸ್ಕೊಡ್ತೀವಿ. ಆಮೇಲೆ ಗರ್ಭಿಣಿ ಸಿಗೋರಿದ್ದರೆ ಅವ್ರಿಗೆ ಶ್ರೀಮಂತ ಮಾಡೋಕ್ಕೆ ಯಾರೂ ಇಲ್ಲ ಅಂತಂದರೆ ಅದು ಮಾಡಿಸ್ತಾಯಿದ್ದೀವಿ. ಈ ವರ್ಷದಲ್ಲಿ 4 ಜನಕ್ಕೆ ಶ್ರೀಮಂತ ಮಾಡಿದ್ದೀವಿ. ಅದಲ್ದಿರ ಮೊನ್ನೆ ಯಾರೋ ಮದುವೆ ಮಾಡ್ಕೊತೀವಿ ಅಂದರು. ಅಯ್ಯೋ ಮಾಡ್ಕೊಂಡೋಗಿ ಧಾರಾವಾಳೋಗಿ ಅಂತ ಹೇಳಿದ್ವಿ. ಯಾಕಂದರೆ ಎಲ್ಲೋ ಕೇಳಿದ್ರು 70,000 ಕೊಡ್ರಿ 50,000 ಕೊಡಿ ಅಂತ ಕೇಳ್ತಾರೆ, ಏನು ಮಾಡೋದು ಅಂದರು. ಧಾರಾವಾಳಕ್ಕೆ ಬಂದು ಮಾಡ್ಕೊಂಡೋಗಿ, ನಮಗೇನು ತೊಂದರೆ ಇಲ್ಲ, ಊಟ ಬೇಕಂತ ಹೇಳಿ ನಾವೇ ಹಾಕ್ತೀವಿ ಅಂತಲೂ ಹೇಳಿದ್ವಿ. ಅದಲ್ದಿರ ನಾವು RV ಡೆಂಟಲ್ ಕಾಲೇಜಿಂದ ಡೆಂಟಲ್ ಚೆಕಪ್ ಫ್ರೀ ಇರುತ್ತೆ. ಲಕ್ಷ್ಮೀ ಹೋಮಿಯೋಪತಿಯಿಂದ ವಿತ್ ಮೆಡಿಸನ್ನು ಫ್ರೀ ಇರುತ್ತೆ. ತಿಂಗಳಿಗೆ 2 ಗುರುವಾರ ಬರ್ತಾರೆ. ನಿಖಿಲ್ ಅಂತ ಸ್ಕಿನ್ ಡಾಕ್ಟ್ರ್ ಇದ್ದಾರೆ, ಅವರು ಪ್ರತಿ ತಿಂಗಳಿಗೆ 1 ಭಾನುವಾರ ಬರ್ತಾರೆ, ಮೊದಲನೇ ಭಾನುವಾರ. ಅವರು ವಿತ್ ಮೆಡಿಸನ್ ಫ್ರೀಯಾಗಿ ಕೊಡ್ತಾರೆ. ಜನರಲ್ ಚೆಕಪ್ಪು ಅದೂ ಅಷ್ಟೇ. ಫುಡ್ ಕೊಡ್ತಾ ಇರೋದು ಯಾವ ಥರ ನಿಮಗೆ ಕಷ್ಟ ಅಂತ ಏನಾದ್ರು ಅನಿಸ್ತಾ? ಕಷ್ಟ ಅನಿಸಲ್ಲ. ನಮಗೆ ಪ್ರೀತಿಯಿಂದ ಮಾಡೋದ್ರಿಂದ ನಮ್ಗೆ ಕಷ್ಟ ಅನಿಸಲ್ಲ. ಏನನ್ನು ನಾವು ಹೊಟ್ಟೆ ಪಾಡ್ಕೊಂಡು ಮಾಡೋಕ್ಕೆ ಹೋದ್ರೆ 3 ಅವರ್ ಇಷ್ಟು ತೊಗೋಬೇಕು. ಈ ಕೆಲವರೆಲ್ಲ ಕುಡ್ಕರು ಬರ್ತಾರೆ, ಕೆಲವ್ರು ಕಿರಿಕ್ ಮಾಡೋರು ಬರ್ತಾರೆ, ಅವ್ರಿಗೇನು ಗೊತ್ತಿರಲ್ಲ. ಬಂದು ಏನೋ ಒಂಥರ ಮಾತಾಡ್ತಾರೆ, ಅದೆಲ್ಲ ಇದ್ದೇ ಇರುತ್ತೆ. ನಾವೊಂದು ಸೇವೆ ಮಾಡಬೇಕಂದ್ರೆ, ದೇಶ ಸೇವೆ ಮಾಡಬೇಕಂದ್ರೆ ಈ ಆನೆ ಹೋಗ್ತಾರೆ, ಹಿಂದೆ ನಾಯಿಗಳು ಬೊಗಳ್ತಾ ಇರುತ್ತೆ. ಆ ಥರ ಇಲ್ಲಿ ನಾವು ಮಾಡೋದಕ್ಕೆ ಒಳ್ಳೆಯದು. 100 ಜನ ಹೇಳಿದ್ರೆ ಒಬ್ಬರೋ ಇಬ್ಬರೋ ಇದ್ದೇ ಇರ್ತಾರೆ. ಆ ಥರ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು. ನಮ್ಮ ಗುರಿ ಒಂದೇ, ಜನಕ್ಕೆ ಸೇವೆ ಆಗಬೇಕಷ್ಟೇ. ಹಾಂ ಸರ್, ಎಲ್ಲ ನಿಮ್ಮೆಂಥವರೆಲ್ಲ ಆಶೀರ್ವಾದ, ಭಗವತಿ ನಮ್ಮ ಭುವನೇಶ್ವರಿ ಆಶೀರ್ವಾದ, ನಮ್ಮ ಗಣೇಶನ ದೇವಸ್ಥಾನದ ಆಶೀರ್ವಾದ, ನಮ್ಮ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಆಶೀರ್ವಾದದಿಂದ ನಡ್ಕೊಂಡು ಹೋಗ್ತಾ ಇದೆ ಸರ್. ಅವರು ಪ್ರತಿ ವಾರದಲ್ಲಿ 2 ಸಲ ಬರ್ತಾರೆ. ಮೊದಲನೇ ಹಾಗೂ 3ನೇ ವಾರ ಬಂದು ಉಚಿತವಾಗಿ BP ಶುಗರ್ ಚೆಕಪ್ ಇರುತ್ತೆ. ಅಲೋಪತಿ, ಆಯುರ್ವೇದಿಕ್ ಎಲ್ಲ ಇದೆ ನಮ್ಮಲ್ಲಿ. ಎಲ್ಲ ಉಚಿತವಾಗಿ ಇಲ್ಲಿ ನಾಡೋದಕ್ಕೆ ಯಾವುದಕ್ಕೂ ನಾವು ದುಡ್ಡು ತೊಗೊಳ್ಳಲ್ಲ. ಇಲ್ಲಿ ನಮ್ಮ ಒನಕೆ ಓಬವ್ವ ಕನ್ನಡ ಸೇನಾ ಸಮಿತಿ ಡಾಕ್ಟರ್ ರಾಜ್ ಕನ್ನಡ ಕಟ್ಟೆ ಅಂತ ಹೆಸರಿಟ್ಟು ನಾವು ಅದೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಹೆಲ್ತ್ ಕ್ಯಾಂಪ್ ಶುರು ಮಾಡಿದ್ದು ನಮ್ಮ ಪುನೀತ್ ರಾಜ್ಕುಮಾರ್ ಸತ್ತೋದು. ನಾವು ರಾಜ್ಕುಮಾರ್ ಹೆಸರಲ್ಲಿ ಮಾಡ್ಬೇಕು ಅಂದ್ಕೊಂಡ್ವಿ. ಅದೇನಾಯಿತು, ಅಷ್ಟರಲ್ಲಿ ಇವರು 3 ದಿನ ಮೊದಲು ಇವ್ರು ತೀರೋದ್ರು. ಅದಾಗಿದ್ದ ತಕ್ಷಣ ನಾವು ಅವ್ರ ಹೆಸರಲ್ಲೇ ಹೆಲ್ತ್ ಕ್ಯಾಂಪ್ ಆರೋಗ್ಯ ತಪಾಸಣೆ ಶುರು ಮಾಡಿದ್ದೀವಿ. ಸತತವಾಗಿ ನಡ್ಕೊಂಡು ಹೋಗ್ತಾಯಿದೆ. ನಮ್ಮ ಆನಂದ್ ಗುರೂಜಿ ಅವರೇ ಬಂದು ಅದನ್ನು ಉದ್ಘಾಟನೆ ಮಾಡಿದ್ದರು. ಆನಂದ್ ಗುರೂಜಿ ಅವ್ರು ಬಂದು ಆಶೀರ್ವಾದ ಮಾಡಿ ಉದ್ಘಾಟನೆ ಮಾಡಿಬಿಟ್ಟು ಅದು ಸೂತ್ರವಾಗಿ ನಡೀತಾ ಇದೆ, ಯಾವತ್ತೂ ನಿಂತಿಲ್ಲ. ಓಕೆ ಸರ್, ಇದೇ ಥರ ನಡ್ಕೊಂಡು ಧನ್ಯವಾದ.